ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಮುದುಕಿ ಮುಂದೆ ನಾನು ಬಹಳ ಒಳ್ಳೆಯವನ ಹಾಗೆ ಕಾಣಿಸ್ಕೊಂಡ್ಬಿಟ್ಟಿದ್ದೀನಿ. ಅವಳು ಸಾಯೋ ಸಮಯದಲ್ಲಿ ನಾನು ಅವಳು ಕಣ್ಣೆದುರಿಗೆ ಇದ್ರೆ ಏನು ಚೆನ್ನಾಗಿರುತ್ತೆ. ಪಾಪ ಅವಳು ಏನು ಅಂದ್ಕೋಬೇಡ ನನ್ನ ಬಗ್ಗೆ. ಅದಕ್ಕೆ ಈ ಕೆಲಸಕ್ಕೆ ಬಾರದಿರೋರಿಗೆ ಹೋಗಿ ಅವಳನ್ನು ಸಾಯಿಸಿ ಅವಳ ಹೆಬ್ಬಟ್ಟನ್ನು ಒತ್ತಿಸ್ಕೊಂಡು ಬಂದರು ಅಂತ ಕಳಿಸಿದ್ದೀನಿ. ಇಷ್ಟೊತ್ತಾದರೂ ಬಂದಿಲ್ವೇ? ನಾನಿಲ್ಲಿ ಶುಭ ಸಮಾಚಾರಕ್ಕೋಸ್ಕರ ಚಡಪಡಿಸ್ತಾ ಇದ್ದೀನಿ. ಇವ್ರು ಎಲ್ಲಿ ಹೋದ್ರು? ಓಹೋ, ಬಂದ್ರಾ? ಬನ್ನಿ 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 ಬನ್ನಿ. ಎಲ್ಲ ಮುಗೀತಾ? ಆ ಮುದುಕಿನ ಸಾಯಿಸಿದ್ರ? ಎಲ್ಲಿ ಸಾಯಿಸಿದ್ರಿ? ಹೇಗೆ ಸಾಯಿಸಿದ್ರಿ? ಯಾವಾಗ ಸಾಯಿಸಿದ್ರಿ? ನಾವು ಆ ಮುದುಕಿನ ಸಾಯಿಸ್ಬೇಕು ಅಂತ ಹೊರಟಿದ್ರಿ? ಆ ಮುದುಕಿನು ಮುಕ್ತಿ ಮುಕ್ತಿ ಅಂತ ಬೇಡ್ಕೊಂತ ಇದ್ಲಾ? ಓ ಪಾಪ ಬೇಡ್ಕೊತಾ ಇದ್ಲು. ಕುತ್ತಿಗೆ ಹಿಸ್ಕಿ ಸಾಯಿಸೋಣ ಅನ್ಕೊಂಡ್ವಿ. ಆಮೇಲೆ ಆ ಮುದುಕಿ ಪ್ರೇತ ಆಗ್ಬಿಟ್ಟು ನಿಮ್ಮನ್ನ ಬಂದು ಕಾಡ್ಬಿಟ್ಟ. ಬಾಯ್ ಯೋಗ್ಯ, ಪ್ರೇತ ಗೀತ ಎಲ್ಲ ನಾನು ನೋಡ್ಕೊಳ್ತೀನಿ. ಮುಂದೆ ಏನಾಯ್ತು ಮಗಳೇ? ಅದೇ ಆಚಾರ್ಯರೇ, ಆಕೆನ ಬಾವಿ ಹತ್ರ ಕರ್ಕೊಂಡು ಹೋದ್ವಾ? ಹೋದ್ರಿ? ಅಮ್ಮ, ನಿಮ್ಗೆ ಮುಕ್ತಿ ತಗೋ ಜಾಗ ಕಳಿಸ್ತೀವಿ ಅಂತ ಹೇಳಿದ್ವಿ. ಹೇಳಿದ್ರಿ? ಈ ಪತ್ರಕ್ಕೆ ಹೆಬ್ಬೆಟ್ಟು ಒತ್ತಿ ಅಂತ ಹೇಳಿದ್ವಾ? ಹೇಳಿದ್ರಿ? ಈ ಪತ್ರಕ್ಕೆ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಆಕೆಗೆ ಗೊತ್ತಾಗ್ಲಿದ್ದಂಗೆ ಹಿಂದ್ಗಡೆ ಬಾವಿ ತಳ್ಬಿಡ್ವಿ. ಹಿಂದೆಯಿಂದ ತಳ್ಳಿದ್ರೆ ಯಾರಿಗೆ ತಾನೇ ಗೊತ್ತಾಗುತ್ತೆ? ಕುಡು 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 ಕುಡು. ಏನ್ ಹೇಳ್ತಾ ಇದ್ಯಾ ನೀನು? ಅಮ್ಮ ಅವರು ಬಾವಿಯಲ್ಲಿ ಅಂತ ಕೇಳಿದ್ರ? ಹೌದು, ಜೀವನ ಸಾಕು, ಮುಕ್ತಿ ಬೇಕು ಅಂತ ಕನ್ವರ್ಸ್ತಾ ಇದ್ರು. ಹಾಗೆ ಹೊರಟೋದ್ರು. ಅವ್ರು ಹೋಗ್ತಾ ಇದ್ರೆ ನೀನೇನ್ ಹಗಲಲ್ಲೇ ನಕ್ಷತ್ರ ಎಣಿಸ್ತಾ ಇದ್ದ? ಅವ್ರನ್ನ ತಡಿಬೇಕು ತಾನೆ? ನೋಡಿ, ಅವ್ರ ಸೇವೆ ಮಾಡೋದಷ್ಟೇ ನನ್ನ ಕೆಲಸ. ಅವರೆಲ್ಲೂ ಹೋಗ್ದಿರೋ ಥರ ನೋಡ್ಕೊಳೋದು ನಿಮ್ಮ ಕೆಲಸ. ಅಯ್ಯೋ, ಈಗೇನು ಮಾಡೋದು? ಆ ಅಮ್ಮನೂ ಇಲ್ಲ, ಆ ಅಮ್ಮನ ಹೆಬ್ಬೆಟ್ಟು ಇಲ್ಲ. ನಾವೇನಾದ್ರೂ ಹೀಗೆ ಆಚಾರ್ಯರ ಹತ್ರ ಹೋದ್ರೆ ಹೆಬ್ಬೆಟ್ಟಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ. ನಡಿ ಹುಡ್ಕೋಣ, ಬಾ ಬಾ. ಅಲ್ಲ, ಅವಾಗಿಂದ ಹುಡುಕ್ತಾ ಇದೀವಿ. ಸೀನಿಯರ್ ಬಾವಿ ಇರ್ಲಿ, ಪಾಳು ಬಿದ್ದ ಬಾವಿನೂ ಸಿಗ್ತಾ ಇಲ್ವಲ್ಲ. ಅಯ್ಯೋ, ಈ ವಯಸ್ಸಲ್ಲಿ ನಂಗೆ ಇದು ಬೇಕಿತ್ತಾ? ಬಿಡಗಾಸಿಗೋಸ್ಕರ ಇಂಥ ಪಾಪದ ಕೆಲಸ ಮಾಡೋಕ್ಕಾಗೋಯ್ತು ನೋಡು. ಆ ಅಮ್ಮಂಗೆ ಅಷ್ಟೊಂದು ಶ್ರೀಮಂತಿಕೆ ಇದೆ. ಆ ಸುಖ ಅನುಭವಿಸೋದನ್ನ ಬಿಟ್ಟು ಆ ಬಾವಿ ಕಡೆ ಯಾಕೆ ಹೋದ್ಲು ಅಂತ ನಾನು ಕೇಳಿದ್ರೆ ನನಗೇನು ಗೊತ್ತು? ಪಾಪ ಮೊದಲೇ ವಯಸ್ಸಾಗಿತ್ತು, ಹಿಂದೆ ಮುಂದೆ ಯಾರೂ ಇಲ್ಲ, ನೆಮ್ಮದಿಯಾಗಿ ಬದುಕೋದಕ್ಕೆ ನಾವು ಬಿಡ್ಲಿಲ್ಲ. ಪಾಪ ಆ ಮುದುಕಿಯ ಚೇತರಿಸ್ಕೊಳ್ಳೋ ಹೊತ್ತಿಗೆ ನಾವು ಔಷಧಿಲಿ ವಿಷ ಹಾಕಿ ಹಾಕಿ ಕೊಡ್ತಾ ಇದ್ವಿ. ಆ ಬಾಧೆ ತಾಳ್ಲಾರ್ದೆ ಎಲ್ಲ ಬಾವಿ ಬಿದ್ದಿರ್ಬೇಕು ಅನ್ಸುತ್ತೆ. ಪಾಪ ಆ ಅಮ್ಮ ನಮ್ಮ ಕೈಲೂ ಒಂದಷ್ಟು ಚಿನ್ನದ ಕಾಸು ಕೊಟ್ಟು ಸತ್ತಿದ್ರೆ ಅವ್ಳು ಮುಕ್ತಿ ಸಿಗ್ಲಿ ಅಂತ ನಾವು ದೇವ್ರ ಪ್ರಾರ್ಥನೆ ಮಾಡ್ಕೋಬೋದಾಗಿತ್ತು. ಕಾಸಿನ ಕತೆ ಹಂಗಿರ್ಲಿ, ಆಚಾರ್ಯರು ಕೊಟ್ಟಿರೋ ಈ ಪತ್ರಕ್ಕೆ ಹೆಬ್ಬೆಟ್ಟು ಒತ್ತಿಸ್ತಿಲ್ಲ ಅಂದ್ರೆ ನಾವು ಹೋಗಿ ಪಾಳ ಬಾವಿ ಬೀಳ್ಬೇಕಾಗತ್ತೆ. ಅದು ಸರಿ, ಈಗ ನಾವು ಹೋಗಿ ಆಚಾರ್ಯರಿಗೆ ಅವಳು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಸರಿಯಾಗಿ ಕಾಯ್ಲಿಲ್ಲ ಅಂತೇಳಿ ನಮ್ಮನ್ನೇ ಸಾಯಿಸ್ತಾರೆ. ಈಗ ಉಳಿದಿರೋದು ಒಂದೇ ದಾರಿ. ಕೆಲಸದವಳು ಹೇಳಿದಾಗೆ ಆಕೆ ಬಾವಿ ಹುಡುಕ್ತಾ ಇದ್ವು. ನಾವೇ ಕರ್ಕೊಂಡು ಹೋಗಿ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಆ ಅಮ್ಮನ್ನ ಬಾವಿ ತಳ್ಬಿಟ್ವಿ ಅಂತ ಹೇಳೋಣ. ನಾವೇ ಹೆಬ್ಬೆಟ್ಟು ಹಾಕೋದ? ಅವ್ರಿಗೆ ಗೊತ್ತಾಗ್ಬಿಟ್ರೆ ಸತ್ತವ್ರ ಹೆಬ್ಬೆಟ್ಟನ್ನು ಯಾರು ಪರೀಕ್ಷೆ ಮಾಡಕ್ ಹೋಗ್ತಾರೋ ಮುಟ್ಟಾಳ. ಅಲ್ಲ, ನಿಮ್ ಬಿಳಿ ಗಡ್ಡ ನೋಡಿ ವಯಸ್ಸಾಗಿದೆ ಅನ್ಕೊಂಡೆ. ಮೆದ್ಲು ನಿಮ್ ತಲೆಯಲ್ಲಿಲ್ಲ, ನಿಮಗೆ ಗಡ್ಡದಲ್ಲಿದೆ. ಸದ್ಯ ಸಾಯಿಸೋ ತಪ್ಪಲ್ಲ. ಬನ್ನಿ ಬನ್ನಿ ಕುಡ್ಕೊಳ್ಳಿ. ಇದು ಅವರ ಹೆಬ್ಬೆಟ್ಟ. ಪತ್ರ ಯಾಕೆ ಒದ್ದೆ ಆಗಿದೆ? ಅದ್ಯಾಕೆ ಗರ ಬಡ್ದವ್ರಾಗ ನಿಂತಿದ್ದೀರಾ ಮಗಳೇ? ಅದೇ ಆಚಾರ್ಯರೇ, ನಾವು ಪತ್ರಕ್ಕೆ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಆಕೆನ ಬಾವಿ ತಲದ್ವಲ್ಲ, ಆ ನೀರು ಮೈ ಮೇಲೆ ಬಿತ್ತಾ, ಪತ್ರನೂ ಒದ್ದೆ ಆಯ್ತು. ನೋಡಿ, ನೀರು ಹಾಕೊಂಡ್ ಬಂದಿದ್ದೀವಿ, ನೀರು ಮೈ ಮೇಲೆ ಬಿದ್ದಿದೆ. ಇದನ್ನ ಖುಷಿಯಿಂದ ಹೇಳೋದು ಬಿಟ್ಟು ಪ್ರಾರಬ್ಧಗಳ ಹಾಗೆ ಮುಖ ನೋಡ್ಕೊಳ್ತಿದ್ದೀರಲ್ಲೋ. ಅವಳು ಪೂರ್ತಿ ಸಾಯೋವರೆಗೂ ಅಲ್ಲೇ ಇದ್ರಿ ತಾನೆ?
ಹೌದು ಆಚಾರ್ಯರೇ, ಆ ಮುದುಕಿ ನೀರಿಗೆ ಬಿದ್ದ ತಕ್ಷಣ 2 ಸರಿ ಮುಳುಗಿ ತೇಲಿ 3ನೇ ಸಲ ನಾನು ಹೋಗ್ಬಿಡ್ತೀನಿ ಅಂತ ಅವಳು ಹೇಳಿ ಅದು ನಮ್ಗೆ ಕೇಳೋ ತನಕ ನಾವು ಅಲ್ಲೇ ಇದ್ವಿ. ನಿಮ್ಮಂಥ ಕೆಲಸಕ್ಕೆ ಬಾರ್ದೇ ಇರೋರನ್ನ, ಕಾಡು ಕೋಣಗಳ ಥರ ನಿದ್ದೆ ಮಾಡೋರನ್ನ ಜೊತೆಯಲ್ಲಿಟ್ಕೊಂಡು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ನೀವು ಸಾರ್ಥಕವಾದ ಕೆಲಸ ಮಾಡಿದ್ದೀರಿ. ಈ ವಿಷಯ ಗುಟ್ಟಾಗಿರ್ಬೇಕು. ಗುಟ್ಟು ರಟ್ಟಾಯ್ತೋ ನಿಮ್ಮಿಬ್ಬರ ರಟ್ಟೆನೂ ಪುಡಿ ಪುಡಿ ಆಗ್ಬಿಡತ್ತೆ. ಸತ್ಯವತಿ ಅಮ್ಮ, ಈಗ ಈ ಪತ್ರ ಮಠಕ್ಕೆ, ನಿಮ್ಮ ಪ್ರಾಣ ಪರಲೋಕಕ್ಕೆ, ಶಾಂತಿ ಸಿಗಲಿ ನಿಮ್ಮ ಆತ್ಮಕ್ಕೆ. ಆಚಾರ್ಯರೇ, ಎದೆ ಮೇಲೆ ಕಲ್ಲು ಬಿತ್ತೆ. ಈಗ ನೀನು ಬಂದಿಲ್ಲ, ಎದೆ ಮೇಲೆ ಕಲ್ಲು ಬೀಳುತ್ತೆ, ಬಂಡೆನೂ ಬೀಳುತ್ತೆ. ಬಾಲಗಣ್ಣ ಅದರ್ತಾ ಇದೆ ಅಂತ ನನ್ನ ಚಿಂತೆ ನನಗೆ, ನಿಂದು ಬೇರೆ. ನಿಮ್ಗೆ ವಯಸ್ಸಾಯ್ತಲ್ವೇ, ಈಗ ಬಲಗಣ್ಣು ಎದುರ್ತಾ ಇದೆ, ಆಮೇಲೆ ಇನ್ನು ಏನೇನು ಕೈ ಕೊಡುತ್ತೋ ಗೋವಿಂದ. ಏನು ನಿನ್ನ ಮಾತಿನ ಅರ್ಥ? ಇವತ್ತು ಬಲಗಣ್ಣು, ನಾಳೆ ಎಡಗಣ್ಣು, ಆಮೇಲೆ ಕಿವಿ, ನಾಲ್ಗೆ, ಕೈ, ಕಾಲು, ಹೀಗೆ ಒಂದೊಂದೇ ಕೈ ಕೊಟ್ಟು ನಾಳೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತೀರಾ ಗೋವಿಂದ. ಭೋಗೇಂದ್ರ, ಇರಿ, ಇನ್ನೂ ಸ್ವಲ್ಪ ಇದೆ. ಇನ್ನ ಉಸಿರು, ಒಳಗಡೆ ಹೋದ ಉಸಿರು ಆಚೆ ಬರುತ್ತೆ ಅನ್ನೋ ಖಾತ್ರಿನೇ ಇರಲ್ಲ ಗೋವಿಂದ. ಮೂರ್ಖ, ಯಾಕಯ್ಯ ಅಪ್ಸಕನ ನುಡಿತೀಯ? ಉಸಿರಾಡೋನು ನಾನು, ನನಗೆ ಪ್ರಾಣಾಯಾಮ ಗೊತ್ತು. ಯಾವ ಯಾಮದಲ್ಲಿ ನಿಮ್ಮ ಪ್ರಾಣ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಗೋವಿಂದ. ನಿಮ್ಗೆ ಪ್ರಾಣಾಯಾಮ ಗೊತ್ತು, ಆ ಯಮನ್ಗೆ ನಿಮ್ಮ ಪ್ರಾಣ ಮಾತ್ರ ಗೊತ್ತು. ಅವ್ನು ಬಂದು ಕೇಳಿದಾಗ ಆ ಪ್ರಾಣ ತಾನಾಗ್ತಾನೆ ಹೋಗ್ತಾ ಇರೋದೇ ಗೋವಿಂದ. ಅಯ್ಯೋ ಪ್ರಾರಂಭವೇ, ನಿನ್ನ ಮಾತಲ್ಲಿರೋ ಜಾಣತನ ಕೆಲಸದಲ್ಲಿಲ್ವಲ್ಲಯ್ಯ. ನಿಮ್ಮಪ್ಪ ಗಜೇಂದ್ರಾಚಾರ್ಯ, ನನಗೊಬ್ಳು ಶ್ರೀಮಂತ ವೃದ್ಧೆ ಗೊತ್ತು, ಅವಳ ಬಳಿ ಕೊಪ್ಪರಿಗೆ ಹೊನ್ನಿದೆ, ಅದನ್ನ ತಂದು ಮಠಕ್ಕೆ ಒಪ್ಪಿಸಿ ಗುರುಗಳನ್ನ ಮೆಚ್ಚಿ ನನ್ನ ಮಗನ್ನ ಉಪ್ಪರಿಗೆ ಮೇಲೆ ಕೂರಿಸಿ ಮೆರೆಸ್ತೀನಿ ಅಂತ ಬಡಾಯಿ ಕೊಚ್ಕೊಂಡು ಹೋದ. ಎಲ್ಲಿಗೆ ಹೋದ್ನೋ ಏನು? ಎಲ್ಲಿಗೆ ಹೋದ ಅಂತ ಇವನಿಗೆ ಕೇಳಿದ್ರೆ ಇವನಿಗೆ ಗೊತ್ತಿರುತ್ತೆ ಆಚಾರ್ಯರೇ. ಪಾರಯ್ಯ ಬಾ. ಗಜೇಂದ್ರಾಚಾರ್ಯ ಈಗಷ್ಟೇ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೆ. ಕೇಳಿಸ್ತು. ಆದರೆ ನಾನು ಬರೀ ಬಡಾಯಿ ಕೊಚ್ಕೊಳ್ಳೋನಲ್ಲ, ಕೆಲಸನೂ ಮಾಡ್ತೀನಿ. ಏನು ಮಾಡಿದ್ರು? ಹೋದ ಕೆಲಸ ಸುಸೂತ್ರವಾಗಾಯ್ತು.